ಲೇಸಿದ್ದು ಹೋಗ್ಬೇಡ ಕಣೋ. ಚಿತ್ರ ವಿಚಿತ್ರವಾಗಿ ಆಡುತ್ತೆ. ನಾನು ಹೊರಟೋಗ್ತೀನಿ ಅಷ್ಟೇ. ಎಲ್ಗೋ ಹೋಗ್ತೀಯಾ? ವಾಸುನ ಇಂಥ ಪರಿಸ್ಥಿತಿಯಲ್ಲಿ ಇಲ್ಲೇ ಬಿಟ್ಟು ಹೋಗ್ತೀಯಾ? ಒಂದ್ಸಲ ಯೋಚನೆ ಮಾಡಿ ನೋಡು. ವಾಸುನೇ ದೇವ ಅಂತ ಹೇಳ್ತಿದ್ಯಲ್ಲ, ಅವ್ನು ನಮ್ ಜೊತೆ ಎಲ್ಲ ಮಾತಾಡ್ಬೇಕಾದ್ರೆ ದೇವ ಹೆಂಗ್ ಆಗ್ತಾನೆ? ಎಷ್ಟು ಹೇಳಿದ್ರು ನಾನು ಇರಲ್ಲ. ಏಯ್, ಅವನು ಪ್ರಾಣನ ಒತ್ತೆ ಇಟ್ಟು ನಮ್ಮನ್ನು ಕಾಪಾಡಿದಾನೆ ಕಣೋ. ಇವತ್ತು ನಾವು ಬದುಕಿದೀವಿ ಅಂದ್ರೆ ಅವ್ನು ಕೊಟ್ಟಿರೋ ಭಿಕ್ಷೆ ಮರ್ತ್ಬಿಟ್ಟ ನೀನು? ಅವಳು ಅವನಿಗೇನೋ ಮಾಡಿದಾಳೆ ಕಣೋ. ಅವಳ ಕೈಯಿಂದ ಅವನನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದನ್ನ ಮೊದಲು ಆಲೋಚನೆ ಮಾಡೋಣ ಕಣೋ. ಹೌದು ಕಣ್ರು, ನಾನು ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀನಿ? ನೀನ್ ಹೇಳಿದ್ ನಿಜ ಕಣೋ. ಅವನ್ನ ಅವಳ ಜೊತೆ ಬಿಡೋದೇ ತಪ್ಪು ಕಣೋ. ಏನಾದ್ರೂ ಆಗ್ಲಿ ಅವನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಲೇಬೇಕು ಕಣೋ. ಇದು ಕಣೋ ಫ್ರೆಂಡ್ಸ್. ನಡೆಯೋ. ನೀವು ಬಂದಾಗ್ಲೇ ನನಗೆ ಗೊತ್ತಿತ್ತು ಎಲ್ಲಿ ಕರ್ಕೊಂಡು ಹೋಗ್ತಿರೋ ನನ್ ಗಂಡನ್ನ. ಇಂದು ಹೇಗಾದ್ರೂ ಮಾಡಿ ನಮ್ಮ ವಾಸನ ನಿನ್ನಿಂದ ದೂರ ಕರ್ಕೊಂಡು ಹೋಗ್ತೀವಿ. ಇನ್ನು ಹೆದರ್ಕೊಳ್ಳೋದು ಏನಿಲ್ಲ, ಹಾಕೊಂಡು ತುಳಿದು ಬಿಡ್ತಾರ ಅಷ್ಟೇ. ಹೌದಾ? ಹೌದು. ಏಯ್, ನನ್ ಗಂಡನು ಯಾರು ಬೇರೆ ಮಾಡಕ್ ಆಗಲ್ಲ. ಹೇಗ್ ಬಂದ್ರೋ ಹಾಗೆ ವಾಪಸ್ ಹೋಗ್ಬಿಡಿ. ಹುಚ್ಚಾಗಿ ಪ್ರಯತ್ನ ಮಾಡಿದ್ರೆ ನಿಮ್ಮನ್ನ ಇಲ್ಲ ಅನ್ನಿಸ್ಬಿಡ್ತೀನಿ. ನೀವಷ್ಟೇ ಅಲ್ಲ, ಆ ಬ್ರಹ್ಮ ಬಂದ್ರು ನಮ್ಮನ್ ಬೇರೆ ಮಾಡಕ್ಕಾಗಲ್ಲ. ನೀವೇನು? ವಾಸುನ ನಾವು ಇಲ್ಲಿಂದ ಕರ್ಕೊಂಡು ಹೋಗ್ತೀವಿ. ನೀನ್ ಅದೇನ್ ಮಾಡ್ಕೋತೀಯ ಮಾಡ್ಕೋ. ಇದು ನಮ್ ಚಾಲೆಂಜ್. ಏನ್ರೋ ನಿಮ್ ಡಬ್ಬಾ ಚಾಲೆಂಜ್? ಹೇಗ್ ಕರ್ಕೊಂಡು ಹೋಗ್ತಿರೋ ನಾನು ನೋಡ್ತೀನಿ. ಬಾವಾ, ಏನ್ ವಿಷಯನೋ ಬಂದಿದ್ದು? ಮದ್ವೆ ಕರೆದ್ರು ಬರ್ಲಿಲ್ಲ, ಅದಕ್ಕೆ ಗಂಡು ಹೆಣ್ಣನ್ನ ಕರ್ಕೊಂಡು ಬಂದೀನಿ. ಇವರಿಬ್ರಿಗೂ ಆಶೀರ್ವಾದ ಮಾಡು ಬಾವಾ. ಬೇಡ, ನಾನು ಆ ಅರ್ಹತೆ ಕಳ್ಕೊಂಡಿದ್ದೀನಿ. ಅವನ್ ಮಾಡಿದ ತಪ್ಪಿಗೆ ನೀನ್ ಯಾಕೆ ಬಾವಾ ನೋವು ಅನುಭವಿಸ್ತಾ ಇದೀಯಾ? ಅವನ್ ಮಾಡಿರೋ ಕೆಲ್ಸಕ್ಕೆ ಊರೆಲ್ಲ ಅನುಭವಿಸ್ತಾ ಇದ್ದಾರೆ. ಕೆಲವ್ರನ್ನಂತೂ ಸಾಯಿಸ್ಬಿಟ್ಟಿದೆ. ಅದು ಮಾಡ್ತಾ ಇರೋ ಕೆಲ್ಸದಿಂದಾಗಿ ನಾನು ಮಾತಾಡೋ ಅರ್ಹತೆನೆ ಕಳ್ಕೊಂಡ್ಬಿಟ್ಟಿದ್ದೀನಿ. ಯಾರು ನಮ್ಮ ಮನೆಗ್ ಬರ್ಬೇಡಿ, ಯಾರು ಮಾತಾಡ್ಲು ಬೇಡಿ. ಮೊದ್ಲೇ ಅವರು ಒದ್ದಾಡ್ತಾ ಇದ್ದಾರೆ. ಸುರೇಖ, ಅವನೇನೋ ತಪ್ಪು ಮಾಡಿದ್ದಾನೆ, ಅದನ್ನ ಅವನು ಅನುಭವಿಸ್ತಾ ಇದ್ದಾನೆ. ಊರವರು ಅನುಭವಿಸ್ತಾ ಇದ್ದಾರೆ. ಏನು ಮಾಡಕ್ಕಾಗದೇ ಇರೋ ಪರಿಸ್ಥಿತಿ. ಹಾ, ಕೈಲಾಗದೆ ಇರೋರ್ ಕತೆನೇ ಇಷ್ಟು. ನನ್ ಕರ್ಮ. ಚಿಚಿ, ನಡಿಯೊಳಗೆ. ಸರಿ, ನೀವು ಹೊರಡಿ. ಬರ್ತೀವಿ ಬಾವಾ. ನಡಿಯಮ್ಮ, ನಡಿಯಪ್ಪ. ಅವನಲ್ಲ ಇದ್ದಾನೆ ಕಣೋ. ಅವ್ನು ಕಿರ್ಚ್ಕೊಳ್ದೇ ಇರೋ ತರ ಬಾಯಿ ಮುಚ್ಚು ನೀನು, ಓಕೆನಾ? ಆ ವಾಸು ಎಲ್ಲಿರ್ತಾನೆ? ನಾವು ಬಂದಿದ್ದವಳು ಗೊತ್ತಾದ್ರೆ ಅಷ್ಟೇ ಕಂಡ್ರೋ ಕತೆ. ಅವನಲ್ಲ ಇದ್ದಾನೆ ಕಣೋ. ನಿನ್ ಬಾಯಿಲಿ ಏನೋ? ನೀನ್ ಮೇಲ್ಗಡೆ ಹೋಗಿ. ನಾನಾ? ನೀನೇ. ನಿನ್ ಮೇಲ್ಗಡೆ ಹೋಗಿ ಅವಳು ಎಲ್ಲಿದ್ದಾಳೆ ಅಂತ ನಮ್ಗೆ ಹೇಳಬೇಕು. ನೀನು ಸಿಗ್ನಲ್ ಕೊಡ್ತಾನೆ ಇರು, ಅಷ್ಟರಲ್ಲಿ ಇವನನ್ನ ಮೂಟೆ ಕಟ್ಬಿಡ್ತೀವಿ. ಸರಿ. ಮಗ, ನೀನು ಮೆಟ್ಲ ಹತ್ರ ನಿಂತ್ಕೊಂಡೇ ಇರು. ಇವನು ನಿನಗೆ ಸಿಗ್ನಲ್ ಕೊಡ್ತಾನೆ, ನೀನು ನಮಗೆ ಸಿಗ್ನಲ್ ಕೊಡು. ಹೋಗಿ. ಕುಡಿಯೋದಕ್ಕಿಂತ ಬಂದಿದೆಯೇನೋ? ಅವ್ನು ನಮ್ಮನ್ನು ನೋಡಕ್ ಮುಂಚೆ ಹೋಗೋಣ, ನಡಿ. ಧೈರ್ಯ ಬರ್ಲಿ ಅಂತ ಕಣ. ನನ್ನ ಮಗನೇ, ಹೋಗಿ ಆ ಗಮರನ್ ಕಳಿಸಿದ್ಯಲ್ಲೋ. ಬಾಯ್ ಮುಚ್ಚು.
ನಾನು ಈ ದೊಣ್ಣೆಯಿಂದ ಒಂದು ಹಾಕ್ತೀನಿ. ಅವ್ನು ಕಿರ್ಚ್ಕೊಳ್ದೇ ಇರೋ ಥರ ಬಾಯಿ ಮುಚ್ಚು ನೀನು. ಆಯ್ತಾಯ್ತಾಯ್ತು. ಹಾ ಸರಿ ಅಲ್ಲಿಗೆ ಬಾ. ವಾಸು ಏನಾಯ್ತು ಇಂದು? ವಾಸು 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 ಏನಾಯ್ತು ಇಂದು? ಹಾಕಿರ್ಸ್ಕೊಂಡೆ? ವಾಸು ಯಾರೋ ಬಂದ ಹಾಗಿದೆ. ನಿನಗೋಸ್ಕರ ಯಾರೋ ಬಂದ ಹಾಗಿದೆ ವಾಸು. ಯಾರು ಇಲ್ಲ ಇಂದು? ಬಂದಿದ್ದಾರೆ ವಾಸು, ನನಗೆ ಕೇಳಿಸ್ತು. ನಿನ್ ಸ್ನೇಹಿತರೆ ಬಂದಿರೋದು. ನೋಡ್ಬಿಟ್ಲೆ ನೋಡು. ಸ್ವಲ್ಪ ಸುಮ್ಮನೆ ಇರಲಿ. ಅವ್ರಿವಾಗ ಯಾಕೆ ಬರ್ತಾರೆ ಇಂದು? ಅವರೆಲ್ಲ ಬಂದು ನನ್ನಿಂದ ನಿನ್ನನ್ನು ದೂರ ಮಾಡೋಣ ಅಂತ ಯೋಚಿಸ್ತಿದ್ದಾರೆ. ನಿನ್ನಿಂದ ನನ್ನ ಯಾರು ಬೇರೆ ಮಾಡಕ್ಕಾಗಲ್ಲ. ನೀನ್ ತುಂಬಾ ಯೋಚನೆ ಮಾಡ. ನಡಿ ಹೋಗೋಣ. ಅವಳಿಗೆಲ್ಲ ಗೊತ್ತಾಗ್ಬಿಡ್ತು ಕಣ್ರು. ಅವಳು ನಮ್ನ ಸುಮ್ನೆ ಬಿಡೋದಿಲ್ಲ. ನಾನಂತೂ ಇಲ್ಲಿರಲ್ಲ, ನಾನು ಹೊರಟೋಗ್ತೀನಿ, ನನ್ನ ಬಿಟ್ಬಿಡ್ರು. ಲೇ ಸಿದ್ಧ, ಏನು ಸುಮ್ನೆ ಭಯ ಪಡ್ಬೇಡ ಕಣ. ಭಯ ಪಡೋರ್ನೆ ದೆವ್ವ ಜಾಸ್ತಿ ಭಯ ಪಡಿಸೋದು. ಎಲ್ಲಾನು ಮರ್ತು ಎಣ್ಣೆ ಹೊಡಿಯ. ನಾನ್ ಕುಡಿದ್ರು ನನ್ಗೇನು ಆಗೋದಿಲ್ಲ. ನಾನು ಎದ್ದೋಗ್ತಾ ಇರ್ತೀನಿ ಅಷ್ಟೇ. ಪೆಗ್ ಹಾಕೊಂಡ್ರೆ ಎದ್ದೋಗ್ತೀನಿ ಅಂತ ಹೇಳು. ಸಿದ್ದು, ನಿಂದೇನು? ನಿನಗ್ ನಾನಿದ್ದೀನಿ ಕಣ. ಏನಂದ್ರೆ ಅವಳಿಗೆ ನನ್ ವಿಷಯ ಏನೋ ಗೊತ್ತಿಲ್ಲ. ಕತ್ತು ಕಚ್ಚಿ ಸಾಯಿಸ್ಬಿಡ್ತೀನಿ. ಬೇಸಿಕಲಿ ನಾನ್ ತುಂಬಾ ಒಳ್ಳೆಯವನು ಮಗ. ನನ್ನ ಹತ್ರ ಕಿರಿಕ್ ಮಾಡಲನ್ಕ ಇಲ್ಲೇ ಕತ್ತರಿಸಾಕ್ಬಿಟ್ಟು ಡೂಮ್ ಡಾಮ್ ಅಂತ ಕಬಾಬ್ ಮಾಡ್ಬಿಡ್ತೀನಿ. ನೀನೇನಾದ್ರು ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಮಾಡು. ಎಣ್ಣೆ ಜೊತೆಗೆ ನೆಂಚ್ಕೋತೀನಿ. ಏನೋ ಹಾಗೆ ನೋಡ್ತಿದ್ಯಾ? ನಂಗೂ ಹಾಕು. ನೀನ್ ಕುಡಿತೀಯಾ? ಯಾಕೆ ಇಂದು ಎಣ್ಣೆ ಹೊಡಿಬಾರ್ದಾ? ಕುಡಿಬಹುದು. ಯಾಕಂದ್ರೆ ಇದಕ್ಕೇನು ಭೇದ ಭಾವ ಇಲ್ಲ. ಮತ್ ಇನ್ನೇನ್ ನೋಡ್ತಿದ್ಯಾ? ಹಾಕು. ತಗೊಳಮ್ಮ. ಸಖತ್ತಾಗಿದೆ. ಇನ್ನೊಂದ್ ಹಾಕು. ಬೇಡ, ಇಂದು ಜಾಸ್ತಿ ಆಗ್ಬಿಡುತ್ತೆ. ಏಯ್, ಜಾಸ್ತಿ ಆಗ್ಬೇಕಂತಾನೆ ತಾನೆ ಕುಡಿಯೋದು. ಹಾಕು. ಸರಿ ಸರಿ. ಇಂದು ಮಗ ಇವಳು ಚಿತ್ತಾಗ್ಬಿಟ್ಟಿದ್ದಾಳ ಕಣೋ. ಇವಳು ಕಣ್ ಬಿಡಕ್ ಮುಂಚೆ ಸಾಯಿಸ್ಬಿಡ್ತೀನಿ. ಏಯ್, ನೀನ್ ಕತ್ತರಿಸಿದ್ರೆ ಊರ್ಗೆಲ್ಲ ದಾವತ್ ಹಾಕಕ್ ಸರಿ ಹೋಗುತ್ತೆ. ಬೇವಕೂಫ್. ಬಿಟ್ಬಿಡಕ, ಏನೋ ಟೈಟ್ ಆಗ್ಬಿಟ್ಟು ಮಾತಾಡಿದೀನಿ ಅಷ್ಟೇ. ಟೈಟ್ ಆಗ್ಬಿಟ್ರೆ ನಾಲ್ಗೆ ಕಂಟ್ರೋಲ್ ಇರಲ್ವೇನೋ? ಅಕ್ಕ, ಅರ್ಜೆಂಟ್ ಅಕ್ಕ, ಪ್ಲೀಸ್ ಅಕ್ಕ. ಹುಚ್ಚ ನನ್ ಮಗ್ನೆ. ಏನು ನಿನ್ ಎಣ್ಣೆಗೆ ನನ್ನನ್ನ ನೆಂಚ್ಕೋತೀಯಾ? ನನ್ ಮಾಂಸ ಅಷ್ಟೊಂದ್ ರುಚಿಯಾಗಿದ್ಯಾ? ತಿಂತೀಯೇನೋ? ತಿಂತೀಯಾ? ಏಯ್, ನಾಟಕ ಆಡ್ಬೇಡ. ನೀನ್ ಎಷ್ಟ್ ಕುಡಿದ್ರು ಮತ್ತೆ ಇರಲ್ಲ ಅಂತ ನನಗ್ ಗೊತ್ತು. ಹೇಳ್ತೀಯ ಇಲ್ವಾ? ಅಕ್ಕ ಬಿಟ್ಬಿಡಕ್ಕ, ಇನ್ಮೇಲೆ ಏನು ನಂಚ್ಕೊಳಲ್ಲ ಅಕ್ಕ. ಹಂಗೆ ಕುಡ್ದ್ಬಿಡ್ತೀನಿ.
ಇನ್ ಮುಂದೆ ನೀನು ಎಣ್ಣೆನೆ ಹೊಡಿದಿರಂಗ್ ಮಾಡ್ತೀನಿ ಕಣ. ಏಯ್, ನೀನ್ ಹೊಡೆದ್ರು ಸತ್ ಹೋಗ್ತ್ಯಾ, ಹೊಡಿದೆ ಇದ್ರು ಸತ್ ಹೋಗ್ತ್ಯಾ. ನಿನಗ್ ಹೊಡಿಯೋದು ದಂಡ ಕಣೋ. ಏಯ್, ನೀವೆಲ್ರೂ ನೆನ್ಪಿಟ್ಕೊಳ್ಳಿ, ಇನ್ನೊಂದ್ಸಲ ಹುಚ್ಚ ಪ್ಲಾನ್ ಮಾಡ್ಕೊಂಡು ಇಲ್ಲಿ ಸುತ್ತಮುತ್ತ ಕಾಣಿಸ್ಕೊಂಡ್ರೆ ಕತೆ ಮುಗಿಸ್ತೀನಿ.